ಹಲೋ ಮೈ ಡಿಯರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಬಂದ್ಬಿಟ್ಟಿದ್ದೀರಾ ನೋಡಿ. ಓಕೆ. ಸೊ ಆಕ್ಚುಲಿ ಇವತ್ತೇನು ಅಪ್ಡೇಟ್ ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ? ಸೊ ಇವತ್ತು ನಾನು ಅಗೇನ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಂದಿದ್ದೀನಿ. ಇಟ್ಸ್ ನಥಿಂಗ್ ಬಟ್ ಯು ಎ ಎನ್ ಬಗ್ಗೆನೆ. ಇ ಇ ಪಿ ಎಫ್ ಒ ಕಡೆಯಿಂದ ನಮಗೆ ಒಂದು ಸ್ಕೀಮ್ ಬಂದಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಆಸ್ ಇ-ಎಲ್-ಐ ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸ್ಕೀಮ್ ನಿಮ್ಗೆ ಎಲಿಜಿಬಲ್ ಆಗ್ಬೇಕಂದ್ರೆ ಏನೇನ್ ಕ್ರೈಟೀರಿಯಾ ಇದೆ ಅನ್ನೋದೇ ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಸೊ ಇ-ಎಲ್-ಐ ಇದು ಬಂದು ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರೀತಾರೆ. ದಟ್ ಮೀನ್ಸ್ ಇ-ಎಲ್-ಐ ಸ್ಕೀಮ್ ಅಂತ ಹೇಳೋದು. ಸೊ ಅದು ಏನಕ್ಕೆ ಮಾಡಿದ್ದಾರೆ, ಯಾರಿಗೆಲ್ಲ ಮಾಡಿದ್ದಾರೆ ಅನ್ನೋದು ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಯಾವ್ದು ಫಸ್ಟ್ ರೆಡಿಯಾಗಿ ಇಟ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಬನ್ನಿ ಹೋಗ್ಬಿಡೋಣ, ಜಲ್ದಿ ಹೇಳ್ಬಿಡ್ತೀನಿ. ಓಕೆ. ಸೊ ಇಟ್ಸ್ ನಥಿಂಗ್ ಬಟ್ ಫಸ್ಟ್ ಪಾಯಿಂಟ್, ನಿಮಗೆ ಯು ಎ ಎನ್ ನಂಬರ್ ಇರಬೇಕು. ಓಕೆ. ನೀವೊಂದು ಯು ಎ ಎನ್ ನಂಬರ್ ಅಕೌಂಟ್ ಇರೋರ ಎಂಪ್ಲಾಯರ್ ಆಗಿ ಇರಬೇಕು. ಸೆಕೆಂಡ್ಲಿ, ನಿಮ್ಮ ಎಲ್ಲ KYC ಅಪ್ಡೇಟ್ ಆಗಿರಬೇಕು, ಇನ್ಕ್ಲೂಡಿಂಗ್ ಯುವರ್ ಫೋನ್ ನಂಬರ್. ಹಳೆ ಫೋನ್ ನಂಬರೇ ಇಟ್ಕೊಂಡು ಅದು ಯೂಸ್ ಇಲ್ಲದೆ ಆ ಥರ ಎಲ್ಲ ಇರಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈಗ ಎಲ್ಲಾನು ತುಂಬಾ OTP ಯೂಸ್ ಆಗ್ತಾ ಇದೆ. ಸೊ ಬೆಟರ್ ಕೀಪ್ ಯುವರ್ ಪ್ರೆಸೆಂಟ್ ಫೋನ್ ನಂಬರ್ಸ್, ಅದು ಅಪ್ಡೇಟ್ ಮಾಡ್ಕೊಂಡ್ಬಿಡಿ. ಮೇಲ್ ಐ ಡಿ ಅಪ್ಡೇಟ್ ಮಾಡ್ಕೊಳ್ಳಿ. ದೆನ್ ಲಾಸ್ಟ್ಲಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟೆಡ್ ಆಗಿರಬೇಕು, ಪ್ಲಸ್ ಲಿಂಕ್ ಆಗಿರಬೇಕು ನಿಮ್ಮ ಯು ಎ ಎನ್ ನಂಬರ್ಗೆ. ದೆನ್ ಅದು ಇನ್ನೊಂದಕ್ಕೂ ಲಿಂಕ್ ಆಗಿರಬೇಕು. ದಟ್ ಮೀನ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಅಂಡರ್ಸ್ಟುಡ್? ಸೊ ಬ್ಯಾಂಕ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಅದು ಯಾವುದೇ ಬ್ಯಾಂಕ್ ಆಗಿರಲಿ. ಅಂಡರ್ಸ್ಟುಡ್? ಸೊ ಅದು ಲಿಂಕ್ ಆಗಬೇಕು. ಅಷ್ಟು ಮಾತ್ರ ನೀವು ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಆಲ್ಮೋಸ್ಟ್ ಈ ಸ್ಕೀಮ್ ಬಂದು ತುಂಬಾ ದಿನಗಳಾಯ್ತು. ಡೆಡ್ಲೈನು February 15th ಕೊಟ್ಟಿದ್ರು, ಎಲ್ಲ ನಿಮ್ ಯು ಎ ಎನ್ ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ ಗವರ್ಮೆಂಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ March 15th ವರೆಗೂ. ಈಗಲೂ ಕಾಲ ಮಿಂಚಿಲ್ಲ. ದಯವಿಟ್ಟು ನಿಮ್ಮ ಯು ಎ ಎನ್ ನಂಬರ್ ಅಗೇನ್ ಚೆಕ್ ಮಾಡಿ, ಆಕ್ಟಿವೇಟ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ. ಅಂಡ್ ನ್ಯೂ ಕಮರ್ಸ್, ನ್ಯೂ ಜಾಯ್ನೀಸ್, ಹೊಸದಾಗಿ ಜಾಬ್ ಸೇರ್ತಾ ಇದ್ದೀರಾ, ಯು ಎ ನಂಬರೇ ಇಲ್ಲ, ಇನ್ಮೇಲೆ ನಂಬರ್ ಬರ್ತಾ ಇದೆ ಅನ್ನೋರು, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಿಮ್ಗೆಲ್ಲ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಮಚ್ ಮೋರ್ ಬೆನಿಫಿಟ್ ಸಿಗ್ತಾ ಇದೆ ಈ ಸ್ಕೀಮ್ ಇಂದ. ಸೊ ದಯವಿಟ್ಟು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೂ ನಿಮ್ಮ HR ಹತ್ರನೋ ಇಲ್ಲ ಸೈಬರ್ ಹತ್ರನೋ ಎಲ್ಲೋ ಒಂದ್ ಕಡೆ ಹೋಗಿ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಮಾಡಿಟ್ಕೊಳ್ಳಿ. ಅಂಡ್ ಈ ಸ್ಕೀಮ್ಗೆ ನೀವು ಖಂಡಿತ ಎಲಿಜಿಬಲ್ ಆಗ್ತೀರಾ. ಸೊ ಇವಾಗೆಲ್ಲ ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.